ಆಂಧ್ರ ಸ್ಟೈಲಲ್ಲಿ ನಾನು ಬೇಳೆ ಮತ್ತು ಪಾಲಕ್ ಸೊಪ್ಪಲ್ಲಿ ಪಪ್ಪು ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆ, ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಮತ್ತು ಒಂದು ಕಟ್ಟು ಅಷ್ಟು ಪಾಲಕ್ ಸೊಪ್ಪು, ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಕೊಳ್ಳೋಣ. ಆಮೇಲೆ 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ. ಇದು ಬೇಯೋದಕ್ಕೆ ನೀರಿನ ಪ್ರಮಾಣ ಸ್ವಲ್ಪ ಮೀಡಿಯಮ್ ಇರಲಿ, ಯಾಕಂದರೆ ಇದು ಬೆಂದ ನಂತರ ಚೆನ್ನಾಗಿ ಸ್ಮ್ಯಾಶ್ ಕೂಡ ಮಾಡ್ಕೊಬೇಕು. ಒಂದು 5 ರಿಂದ 6 ವಿಷಲ್ ಬರ್ಸ್ಕೊಳ್ಳೋಣ. 4 ವಿಷಲ್ ಬರ್ಸಿದ್ದೀನಿ. ಚೆನ್ನಾಗಿ ಬೆಂದಿರೋದನ್ನು ಚೆನ್ನಾಗಿ ನೋಡಿ ಸೌಟಲ್ಲಿ ತಿರುವು ಕೊಡೋಣ. ಈಗ ಇದನ್ನು ಒಗ್ಗರಣೆ ಹಾಕೊತೀನಿ. ಎಣ್ಣೆ ಹಾಕ್ಕೊತಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕು ಎಣ್ಣೆ ಕಾಯ್ದಿದೆ. ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಹಚ್ಚಿಟ್ಟಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಅದಾದಮೇಲೆ ಬೆಳ್ಳುಳ್ಳಿ ಹಾಗೂ ಮೆಣಸು ಕುಟ್ಟಿದ್ದೀನಿ ಚೆನ್ನಾಗಿ. ಇದು ಕೂಡ ಈಗ ಬೇಯಿಸಿಟ್ಟಿದ್ನಲ್ಲ ಅದನ್ನು ಕೂಡ ನಾನು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ಇದು ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಕೆಲವರು ಒಗ್ಗರಣೆ ಹಾಕೊಳ್ಳುವಾಗ ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡಿದ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಓಕೆ, ಬೇಳೆ ಪಪ್ಪು ರೆಡಿಯಾಗಿದೆ. ಇದಕ್ಕೆ ಬಿಸಿಯಾಗಿದೆ. ಬಿಸಿ ಅನ್ನದ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಪೂರಿ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ.